ಸ್ಟಾರ್ಟ್ಅಪ್ ವರ್ಲ್ಡ್ ಬಂದಾಗ ಒಂದು ಸಾಕಷ್ಟು ಜಾರ್ಗನ್ಸ್ಗಳಿರ್ತವೆ. ಅದ್ರಲ್ಲಿ ಒಂದು ಕಾಮನ್ ಕೇಳಿಸೋದು ಕ್ಯಾಕ್, ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ. ಸೊ ಈ ಒಂದು 1,000 ರೂಪಾಯಿ ಖರ್ಚು ಮಾಡಿ 10 ಗ್ರಾಹಕರು ಬಂದಿದ್ರೆ 1 ಗ್ರಾಹಕರಿಗೆ 100 ರೂಪಾಯಿ ಖರ್ಚಾಯ್ತಂತ. ಇದ್ರ ಬಗ್ಗೆನೇ ಜಾಸ್ತಿ ನಿಗಾ ವಹಿಸೋದ್ರಿಂದ ಕಸ್ಟಮರ್ ಸೆಗ್ಮೆಂಟೇಶನ್ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ ಅನ್ನೋ ಒಂದು ಮಾತಿದೆ ಸ್ಟಾರ್ಟ್ಅಪ್ ವರ್ಲ್ಡ್ ಅಲ್ಲಿ. ಇದು ನಿಜಾನಾ? ಇದು ನಿಜ ಇದ್ರೆ ಸ್ವಲ್ಪ ಉದಾಹರಣೆ ಸಹಿತ ಹೇಳ್ಬೋದಾ? ಅದೇ ಈಗ ಮುಂಚೆ ಮಾತಾಡ್ದಂಗೆ ಅದು ಒಂದು ಬ್ಲ್ಯಾಕ್ ಬಾಕ್ಸ್ ಆಗಿ ಇನ್ಪುಟ್ ಔಟ್ಪುಟ್ ಆದಾಗ ನಮಗೆ ಕಾಣಿಸೋದು ಬರೀ ಕ್ಯಾಕ್, ಕಾಸ್ಟ್ ಆಫ್ ಕಸ್ಟಮರ್, ಇದು ಅಕ್ವಿಸಿಷನ್ ಕಾಸ್ಟ್ ಅಷ್ಟೇ, ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್. ಆದ್ರೂ ಆ ಬ್ಲ್ಯಾಕ್ ಬಾಕ್ಸ್ ಒಳಗಡೆ ಏನಾಗ್ತಿದೆ ಅದು ಸೆಗ್ಮೆಂಟೇಶನ್. ಏಕೆಂದ್ರೆ ಅದನ್ನ ನಾವು ತುಂಬಾ ಈಗ ಈವನ್ ಈ ಮೆಟಾ ಗೂಗಲ್ ಅಲ್ಲಿ ಯಾರಿಗೆ ಮ್ಯೂಸಿಕ್ ಇಷ್ಟ ಆ ರೀತಿಯಲ್ಲೂ ನಾವು ಈಗ ಒಂದು ಫೈನ್ ಲೆವೆಲ್ ಅಲ್ಲಿ ನಾವು ಅದನ್ನ ಸೆಗ್ಮೆಂಟ್ ಡೆಮೋಗ್ರಫಿ ಸೆಟ್ ಮಾಡ್ಬೇಕು. ಇಂಟ್ರೆಸ್ಟ್ ಏನು, ಏಜ್ ಗ್ರೂಪ್ ಏನು, ಆಮೇಲೆ ಎಲ್ಲಿ ಪ್ರೊಫೆಷನ್ ಏನು, ಎಲ್ಲದೂ ಸಿಗುತ್ತೆ. ಮತ್ತೆ ತುಂಬಾ ರೋಚಕವಾದ ಕನೆಕ್ಷನ್ ಸಿಗುತ್ತೆ. ಕಾಫಿ ಪುಡಿ ಇಷ್ಟ ಇರೋರ್ಗೆ ಲಿನನ್ ಬಟ್ಟೆ ಇಷ್ಟ, ಆತರ ಏನೇನೋ. ಅಂದ್ರೆ ಅದು ಸ್ವಲ್ಪ ಯೋಚನೆ ಮಾಡಿದ್ರೆ ತಿಳ್ಕೊಬಹುದು. ಯೂಶಲಿ ಸೌತ್ ಇಂಡಿಯಾದಲ್ಲಿ ಕಾಫಿ ಕನ್ಸಂಪ್ಷನ್ ಜಾಸ್ತಿ ಇದೆ. ಲಿನನ್ ಇಸ್ ಅ ಹಾಟ್ ವೆದರ್ ಅಲ್ಲಿ ನಮ್ಮ ಬಿಸಿ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ, ಮತ್ತೆ ಸ್ವಲ್ಪ ಎಕನಾಮಿಕ್ ಕಟ್ ಇರುತ್ತೆ, ಯಾಕಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಮೆಟೀರಿಯಲ್ ದ್ಯಾನ್ ಕಾಟನ್ ಅದು. ಸೊ ಅಸೋಸಿಯೇಷನ್ ಸ್ವಲ್ಪ ಯೋಚನೆ ಮಾಡಿದ್ರೆ ಅದು ನಮಗೆ ಒಂದು ಕನೆಕ್ಷನ್ ಸಿಗುತ್ತೆ. ಬಟ್ ವಿ ಫೈಂಡ್ ವೆರಿ ವಿಯರ್ಡ್ ಅಮ್ಯೂಸಿಂಗ್ ಇನ್ಸೈಟ್ಸ್. ಮಾರ್ಕೆಟಿಂಗ್ ಪೀಪಲ್ ತುಂಬಾ ಟ್ರಾವೆಲ್ ಮಾಡ್ಬೇಕು, ಜನರ ಜೊತೆ ಅರಿಬೇಕು, ಮಾತಾಡ್ಬೇಕಲ್ವಾ, ಇಲ್ಲಾಂದ್ರೆ ಆ ಸಂಸ್ಕೃತಿ ಗೊತ್ತಾಗಲ್ಲ. ಹೌದು, ನಾನು ಮೆಟ್ರೋದಲ್ಲಿ ಸುಮಾರು ಓಡಾಡ್ತೀನಿ. ಅಂದ್ರೆ ನಾನು ಆ ಕಡೆ ತುಂಬಾ ಟ್ರಾಫಿಕ್ ಇರೋ ಏರಿಯಾದಿಂದ ನಾನು MG ರೋಡ್ಗೆ ಹೋಗ್ತಿದ್ರಿಂದ ನನಗೆ ಫೋನ್ ಇಟ್ಕೊಂಡು ಕುತ್ಕೊಳೋದಿಲ್ಲ, ಸುಮ್ನೆ ನೋಡ್ತಾ ಇರ್ತೀನಿ. ಆದ್ರೆ ಇವತ್ತಿನ ಮೆಟ್ರೋದಲ್ಲಿ ಎಲ್ಲಾರು ಫೋನ್ ಇಟ್ಕೊಂಡು ಕೂತಿರ್ತಾರೆ, ಅದೊಂದು ತೊಂದ್ರೆ. ಅಂದ್ರೆ ಒಂದು ನೋಟಿಸ್ ಮಾಡಿದೀರಾ, ಮೆಟ್ರೋದಲ್ಲಿ ಹೆಣ್ಮಕ್ಳು ಯಾರು ಹೀಲ್ಸ್ ಹಾಕೊಳಲ್ಲ, ಎಲ್ಲ ಫ್ಲಾಟ್ಸ್. ಯಾಕಂದ್ರೆ ಅಲ್ಲಿಂದ ನಡಿಬೇಕಲ್ಲ. ಸೊ ದೀಸ್ ಆರ್ ವೆರಿ ಸ್ಮಾಲ್ ಅಮ್ಯೂಸಿಂಗ್ ಇನ್ಸೈಟ್ಸ್ ಅನ್ನಂಗೆ. ಬಟ್ ರೀಸನ್ ಮಾಡಿದ್ರೆ ಆಫ್ ಕೋರ್ಸ್ ಅಂತೀವಿ. ನನಗಿದು ಈಗ 4 ವರ್ಷದಲ್ಲಿ ಯಾವುದಲ್ವಾ ಯಾರು ಹಿಲ್ಸ್ ಹಾಕೊಂಬರೋದಿಲ್ಲ, ಎಲ್ಲೋ ಒಬ್ರೋ 100 ಜನದಲ್ಲಿ ಒಬ್ರು. ಸೊ ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ವಿಚ್ ಯು ವಿಲ್ ಅಬ್ಸರ್ವ್. ಸೊ ಆಟೋಮ್ಯಾಟಿಕಲಿ ಈ 5 ವರ್ಷದಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಬಂದ್ಮೇಲೆ ಈ ಏನು ಫ್ಲಾಟ್ಸ್ ಸೇಲ್ಸ್ ಏನಿದೆ ಜಾಸ್ತಿ ಆಗಿರುತ್ತೆ ವರ್ಕ್ವೇರ್ ಅಲ್ಲಿ. ಸೂಪರ್. ಸೊ ದೀಸ್ ಆರ್ ವೇಸ್ ಟು ಥಿಂಕ್, ಅನುಭವಗಳಷ್ಟೇ.